ಹಾಯ್ ಫ್ರೆಂಡ್ಸ್, ಇವತ್ತು ಮಂಗಳವಾರದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ದೋಸೆಗೆ ಹಾಕೋಣ ನಾಳೆ ಬುಧವಾರಕ್ಕೆ ಅಂತ ಅಕ್ಕಿ ಎಲ್ಲ ಮರಕ್ಕೆ ಹಾಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ 2.5 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಹೇಳಿದ್ನಲ್ವ 2.5 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂತ. ಇದರಲ್ಲಿ 1 ಪಾವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ 1 ಪಾವಷ್ಟು. ದೋಸೆಗೆ, ಇಡ್ಲಿಗೆ ಎರಡಕ್ಕೂ ಆಗುತ್ತೆ. 2 ದಿನಕ್ಕೆ ಮಕ್ಕಳಿಗೆ, ನಮ್ಮನೆ ದೋಸೆ ಇಡ್ಲಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಹಾಗೆ ದೋಸೆ ಇಡ್ಲಿ ಇದ್ದರೆ ಏನು ಬೇಡ, ಬಾಕ್ಸು ಖಾಲಿಯಾಗಿರುತ್ತೆ. ಊಟ ಅನ್ನ ಸಾಂಬಾರು ಏನು ಬೇಡ ಅವ್ರಿಗೆ. ದೋಸೆ ಇಡ್ಲಿ ಜೊತೆಗೆ ಪಲ್ಯ, ಇಡ್ಲಿಗೆ ಸಾಂಬಾರು, ದೋಸೆಗೆ ಪಲ್ಯ ಇದ್ದರೆ ಅನ್ನ ಸಾಂಬಾರು ತಿನ್ನೋದೇ ಇಲ್ಲ ಅವರು. ಅದನ್ನೇ ತಿಂತಾಯಿರ್ತಾರೆ. ಅದನ್ನೇ ದೋಸೆ ಹಾಕ್ಕೊಡಮ್ಮ, ಇಡ್ಲಿ ಮಾಡಮ್ಮ ಅಂತ. ಹಾಗಾಗಿ ನಮ್ಮ ಮಕ್ಕಳಿಗೆ ಅಂತ ಅಲ್ಲ, ಎಲ್ಲ ಮಕ್ಳಿಗೂ ದೋಸೆ ಇಡ್ಲಿ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಅಲ್ವಾ. ಹಾಗೆಯೇ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇಡ್ಲಿ ಸಾಫ್ಟಾಗಿ ಬರ್ತವೆ ಅಂತ ಚೆನ್ನಾಗಿ. ಸ್ವಲ್ಪ ಮೆಂತ್ಯ, ಇದು ಅಕ್ಕಿ ಬೇರೆ ಉದ್ದಿನಬೇಳೆ ಬೇರೆ, ಸ್ವಲ್ಪ ಬೇರೆ ಬೇರೆ ನೆನೆಸೋರು ನೆನೆಸ್ಕೋತಾರೆ. ಆದರೆ ನಾನು ಬೇರೆ ಬೇರೆ ನೆನೆಸಲ್ಲ, ಒಟ್ಟಿಗೆ ನೆನೆಸ್ಬಿಡ್ತೀನಿ. ಇಡ್ಲಿ ದೋಸೆಗೆ ಎರಡಕ್ಕೂ ಆಗುತ್ತೆ. ಸ್ವಲ್ಪ ಮೆಂತ್ಯ ಅಂದರೆ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ರೆ ಇದು ದೋಸೆ ಎಲ್ಲ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಮೆಂತ್ಯ ಹಾಕ್ತೀನಿ. ಒಳ್ಳೆ ಟೇಸ್ಟು ಇರುತ್ತೆ ಅಲ್ವಾ. ಹಾಗೆ ಇಲ್ಲಿ ರಾತ್ರಿ ಸ್ವಲ್ಪ ಸಾಂಬಾರಿತ್ತು, ಹಾಗಾಗಿ ಕುದಿಯೋಕೆ ಇಟ್ಟಿದ್ದೀನಿ. ನಮಗೆ ಆಗುತ್ತೆ ಮಧ್ಯಾಹ್ನಕ್ಕೆ ಅಂತ. ಬಸ್ಸಾರಿತ್ತು. ನೋಡಿ, ನಾವು ಹೆಣ್ಮಕ್ಳು ಏನೂ ಬಿಸಾಕಲ್ಲ. ಅನ್ನ ಇದ್ದರೆ ಅನ್ನ ಮಿಕ್ಕೊತ್ತು ಅಂತ ಅನ್ನನೂ ಹಂಗೆ ಎತ್ತಿಕೊಂಡಿರ್ತೀವಿ. ಪಾಪ ಎಷ್ಟೋ ಮಕ್ಳಿಗೆ ಅನ್ನನೇ ಇರಲ್ಲ. ಎಷ್ಟು ಓದಾಡ್ತಾ ಇರ್ತಾರಲ್ವ ಒಂದು ಹೊತ್ತು ಊಟಕ್ಕೂ. ಎಷ್ಟು ಕಷ್ಟಪಡ್ತಾರೆ ಮಕ್ಕಳಾಗಲಿ ತಂದೆ ತಾಯಿ ನನ್ನ ಮಕ್ಳಿಗೆ ಹೊಟ್ಟೆ ತುಂಬ ಊಟ ಸಿಗ್ಲಪ್ಪ ಅಂತ ಏನೇನೋ ಕೆಲಸ ಮಾಡ್ತಾರೆ. ತುಂಬ ಕಷ್ಟಪಡೋರು ಇದ್ದಾರೆ ಪಾಪ. ಎಲ್ಲರ ಪರಿಸ್ಥಿತಿಯೂ ಒಂದೇ ಥರ ಇರಲ್ಲ ಅಲ್ವಾ. ಬನ್ರಿ, ಇವಾಗ ಪಾತ್ರೆಗೆ ಹಾಕ್ಕೊಂಡು ತೊಳೆದ್ಬಿಟ್ಟು ಎತ್ತಿಕೋಣ. ಸಂಜೆಗೆ ರುಬ್ಕೋತೀನಿ. ಹಾಗೆ ಈ ಥರ ಬಾಕ್ಸು ಬಂದಿತ್ತು ಇಲ್ಲಿ 100 ರೂಪಾಯಿಗೆ ಒಂದು ಅಂತ. ಅಕ್ಕಿ ತುಂಬಿಟ್ಕೊಳ್ಳೋಕ್ಕೆ, ಮತ್ತು ಅಕ್ಕಿ ಹಸಿಟ್ಟು, ಗೋಧಿ ಹಿಟ್ಟು ಅದೆಲ್ಲ ಹಾಕೊಂತ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇದು 100 ರೂಪಾಯಿ ಒಂದು. ಅಕ್ಕಿ ಎಲ್ಲ ಫುಲ್ಲು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆಗಲೇ ಬೆಳಗ್ಗೆನೇ ಬಂದಿತ್ತು, ಬೆಳಗ್ಗೆನೇ ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ಲು ತುಂಬೆಲ್ಲ ಇಟ್ಕೊಂಡ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದೊಂದು ಬಾಕ್ಸ್ ತೊಗೊಂಡು, ಮತ್ತು ಇನ್ನೊಂದು ಇದೇ ಥರ ದೊಡ್ಡ ಬಾಕ್ಸ್ ಒಂದು ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೇರ್ ಒಂದು ತೊಗೊಂಡಿದ್ದೀನಿ. ಇದು ಮಕ್ಕಳು ಕೂತ್ಕೊಂಡು ಶೂ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಇನ್ನು ನಮಗೆ ಏನಾರ ಎಟಕ್ಲಿಲ್ಲ ಅಂದರೆ ಮೇಲ್ಗಡೆ ಸಜ್ಜ ಮೇಲೆ ಏನಾರ ಇದ್ದಾಗ ಎತ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ, ಮಕ್ಳಿಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ ಅಂತ ಈ ಥರದೊಂದು ಚೇರ್ ತೊಗೊಂಡಿದ್ದೀನಿ. ನೋಡಿ, ನಮ್ಮ ಮಕ್ಕಳು ಇರೋರು ಇಬ್ಬರಿಗೆ ಎಷ್ಟು ಲೋಟ ತೊಗೊಂಡಿದ್ದಾರೆ. 1 2 3 4 5 ಲೋಟ ತೊಗೊಂಡು 5 ಲೋಟ ಇಟ್ಟಿದ್ದಾರೆ ನೀರು ಕುಡಿಯೋಕ್ಕೆ. ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಅರ್ಜೆಂಟಲ್ಲೆಲ್ಲ ಹಂಗಂಗೆ ತಂದು ಇಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಇವಾಗೆಲ್ಲ ನಾನು ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು. ಇನ್ನು ಮನೆ ಒರೆಸ್ಬೇಕು. ಹಾಗೆಯೇ ಈ ಥರ ಚಿಕ್ಕ ಕುಕ್ಕರ್ಗೊಂದು ಬೆಲ್ಟ್ ತೊಗೊಂಬಂದಿದೆ. ತೊಳೆದಿಲ್ಲ ಇದನ್ನು, ಹಾಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೆಲ್ಟ್ ಆಯಿತು. ಮತ್ತು ಇನ್ನೊಂದು ಕುಕ್ಕರ್ ಇದೆ ಇದೇ ಥರ ಚಿಕ್ಕದು, ಅದು ಸೈಜು ಆಗಿಲ್ಲ. ಬೆಲ್ಟ್ ಒಂದಕ್ಕಾಯಿತು, ಒಂದಕ್ಕಾಗಲಿಲ್ಲ. ಇನ್ನೊಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ನೋಡಿ, 150 ರೂಪಾಯಿ ಹಾಕಿದ್ದಾರೆ ಇದಕ್ಕೆ ಬೆಲ್ಟ್ ರೇಟು. 2 ಕುಕ್ಕರ್ ಬೆಲ್ಟಿಂದ 300 ರೂಪಾಯಿ. ಸಂಜೆ ಹೋಗಿ ನನ್ನ ಮಗುಂಗೇನೋ ಪ್ರಿಂಟೌಟ್ ಬೇಕಂತೆ, ಹಂಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹಂಗೆ ಎತ್ತಿಕ್ಕಿದ್ದೀನಿ ಇದನ್ನು. ನೋಡಿ, ನಮ್ಮನೆ ಸ್ವಲ್ಪ ಗಲೀಜಾಗಿದೆ. ನಾನೇ ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ. ಎಲ್ಲ ಹಿಂಗೆ ಕೈಯಲ್ಲಿ ಹಾಕಿ ಉಜ್ಜಿ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ವರ್ಷಕ್ಕೊಂದ್ಸರಿ ಅಷ್ಟೇ ಇದು ಸರ್ವಿಸಿಗೆ ಕರ್ಸೋದು. ಮಿಕ್ಕಿದ ನಾನೆಲ್ಲ ಆದಾಗ ನಾನೇ ಕ್ಲೀನ್ ಮಾಡ್ಕೊತೀನಿ. ನೀರೆಲ್ಲ ಹಂಗೆ ನೋಡಿ ಹೋಗ್ಬಿಟ್ಬಿಟ್ಟಿದ್ದೀನಿ. ಮೇಲಿರೋದ್ರಿಂದ ಶಿಂಕ್ ಮೇಲೆ ಹತ್ತಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ವರ್ಷಕ್ಕೊಂದ್ಸರಿ ಬಂದು ಎಲ್ಲ ಸರ್ವಿಸ್ ಮಾಡಿಬಿಟ್ಟು ಹೋಗ್ತಾರೆ. ಮಿಕ್ಕಿದ ಟೈಮೆಲ್ಲ ನಾನೇ ವಾಶ್ ಮಾಡ್ಕೊತೀನಿ, ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೋಡಿ, ಕೊಳ ಎಲ್ಲ ಗಲೀಜಾಗಿರುತ್ತೆ. ಮಕ್ಕಳು ಎಲ್ಲ ಗಲೀಜು ಕೈಯಲ್ಲೆಲ್ಲ ಬಂದು ಮುಟ್ಟಿ
ನೀರು ಆನ್ ಮಾಡ್ಕೊತಾ ಇರ್ತಾರಲ್ವ, ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಆವಾಗ ಒಂದು ವಾರಕ್ಕೋ 15 ದಿನಕ್ಕೋ ಯಾವಾಗ ಫ್ರೀ ಇರ್ತೀನೋ ಆವಾಗ ಕ್ಲೀನ್ ಮಾಡಿಬಿಡ್ತೀನಿ. ಯಾವಾಗ್ಲೂ ಇಲ್ಲಿ ಶಿಂಕ್ ಹತ್ರ ಇಟ್ಟಿರೋದ್ರಿಂದ ಯಾವಾಗಲೂ ಇಲ್ಲಿ ಬಾಡಿ ಮಾತ್ರ ಯಾವಾಗಲೂ ಗಲೀಜಾಗ್ತಾ ಇರುತ್ತೆ. ಹಾಗಾಗಿ ನಾನು ಆವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ನೋಡಿ ಫಿಲ್ಟ್ರು ಆನ್ ಮಾಡಿದ್ದೀನಿ. ಇವಾಗ ಒಂದು ಕಾಲು ಭಾಗ ತುಂಬ್ಕೊಂಡ್ಮೇಲೆ ಕಾಲು ಭಾಗ ಟ್ಯಾಂಕ್ ತುಂಬುತ್ತಲ್ಲ ಅವಾಗ ಫುಲ್ಲು ನೀರು ಬಿಟ್ಬಿಡ್ತೀನಿ. ಆಮೇಲೆ ಫುಲ್ ಟ್ಯಾಂಕ್ ತುಂಬಿಸ್ತೀನಿ. ಸಡನ್ನಾಗಿ ಅದೇನಾದ್ರು ಗಲೀಜಿದ್ರೆ ಹಂಗೆ ತುಂಬಿಸ್ಬಿಟ್ರೆ ಎಲ್ಲ ನೀರು ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು ಒಂದು ಕಾಲು ಭಾಗ ನೀರು ತುಂಬಿಸಿ ಅದನ್ನು ವೇಸ್ಟ್ ಮಾಡೋಕ್ಕೆ ಬಿಟ್ಟು ಆಮೇಲೆ ತುಂಬಿಸ್ತೀನಿ ಫುಲ್ ಟ್ಯಾಂಕ್. ಫಿಲ್ಟ್ರ್ ಮೇಲೆ ಯಾವಾಗಲೂ ಇದೊಂದು ಮನಿ ಪ್ಲ್ಯಾಂಟ್ ಇಟ್ಟಿರ್ತೀನಿ ಯಾವಾಗೂ ಇದನ್ನು. ನೋಡಿ ಬೆಡ್ ಕವರ್ ಆಗಲಿ ನಾನು ವಾರಕ್ಕೊಮ್ಮೆ ಇಲ್ಲ 15 ದಿನಕ್ಕೊಮ್ಮೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಕ್ಕೋತೀನಿ. ಕೆಲಸ ಜಾಸ್ತಿ ಇದ್ದರೆ 15 ದಿನಕ್ಕೊಂದು ಸರಿ ಮಾಡ್ಕೋತೀನಿ. ಕೆಲಸ ಏನೂ ಇಲ್ಲ ಅಂದರೆ ವಾರಕ್ಕೊಂದು ಸರಿ ಬೆಡ್ ಕವರು ಮತ್ತು ದಿವಾನ, ನಮ್ಮ ಮನೇಲಿ ಒಂದು ದಿವಾನ ಇದೆ, ದಿವಾನ ಕವರು ಎಲ್ಲ ಚೇಂಜ್ ಮಾಡ್ಕೊಂಡು ಇಟ್ಕೋತೀನಿ. ಇದೇ ಕೆಲಸ ಆಗ್ಬಿಡುತ್ತೆ ಮನೇಲಿ ನಮಗೆ ಹೆಣ್ಮಕ್ಳಿಗೆ ಅಲ್ವಾ. ನಮ್ಮ ಮನೇಲಿ ಒಂದು ಬೀನ್ ಬ್ಯಾಗ್ ಇದೆ, ಓಡಾಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಎತ್ತಿ ರೂಮಲ್ಲಿ ಹಾಸಿಗೆ ಮೇಲೆ ಹಾಕಿರ್ತೀನಿ. ನೋಡಿ ಹಾಸಿಗೆ ಬೆಡ್ಶೀಟ್ ಹಾಕಿದ್ದೀನಿ, ಪಿಲ್ಲೋ ಕವರ್ ಹಾಕಿಲ್ಲ. ಸಂಜೆಗೆ ಹಾಕೊಳ್ಳೋಣ ಫ್ರೀಯಾಗಿ ಕೂತಿರ್ತೀವಲ್ವ ಅವಾಗ ಅಂತ. ಈಗ ದಿವಾನ ಅದೊಂದಿದೆ, ಅದೊಂದು ಚೇಂಜ್ ಮಾಡಿಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ಕೆಲಸ ಹಿಡಿತಲ್ವ ಫ್ರೆಂಡ್ಸ್ ಹೆಣ್ಮಕ್ಳಿಗೆ. ಅವ್ರಿಗೇನು ಮನೇಲಿದ್ದಾರೆ ಅಂತಾರೆ. ಮನೇಲಿದ್ದರೆ ಎಷ್ಟು ಕೆಲಸ ಆಗುತ್ತಲ್ವ. ತಲೆಗೆ ಹಾಕೋ ಕ್ಲಿಪ್ಪು ಇಲ್ಲೇ ಬಿಟ್ಟೋಗಿದ್ದಾರೆ ನನ್ನ ಮಕ್ಕಳು. ಬಟ್ಟೆ ಐರನ್ ಮಾಡಿ ಹ್ಯಾಂಗರ್ಗೆ ಹಾಕಿಟ್ಟಿರ್ತೀನಿ. ಆ ಹ್ಯಾಂಗರ್ ಕೂಡ ಕಿಟಕಿಗೆ ನೇತಾಕ್ಬಿಟ್ಟು ಹೋಗಿರ್ತಾರೆ ತರಲೆ ಮಕ್ಕಳು ಎಲ್ಲ. ಇವಾಗ ನೋಡಿ ಬುಕ್ಕು ಇಲ್ಲಿ ಸ್ವಲ್ಪ ಇಟ್ಟಿದ್ದಾರೆ, ಟೀಪಾಯ್ ಮೇಲೆ, ಈ ಟೇಬಲ್ ಮೇಲೆ ಸ್ವಲ್ಪ ಇಟ್ಟಿದ್ದಾರೆ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ. ಇವಾಗೆಲ್ಲ ಇದೆಲ್ಲ ಬೆಡ್ಶೀಟೆಲ್ಲ ಒಗೆಯೋಕೆ ಹಾಕಿ